ಶುಕಾಚಾರ್ಯರು ಭಾಗವತದಲ್ಲಿ ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು, ಎಲ್ಲ ಇಂದ್ರಿಯಗಳಿಂದ ಸತ್ಕರ್ಮಗಳನ್ನು ನೀನು ಮಾಡಿಸಬೇಕು ಅನ್ನುವ ಪ್ರಾರ್ಥನೆಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಂ ಹಸ್ತೌ ಚ ಕರ್ಮ ಸುಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರ ಪ್ರವರ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನನ್ನ ಎಲ್ಲ ಇಂದ್ರಿಯಗಳು ಒಳ್ಳೆಯ ವಿಷಯಗಳಲ್ಲಿ ಹರಿಯಲಿ, ಆ ಇಂದ್ರಿಯಗಳ ಮೂಲಕ ಭಗವಂತನನ್ನು ಕಾಣುವಂತಾಗಲಿ. ಇಂದ್ರಿಯಗಳ ಒಳಗಿದ್ದ ತತ್ವಾಭಿಮಾನಿ ದೇವತೆಗಳ ಒಳಗಿದ್ದ ನಿಯಾಮಕನಾದ ಭಗವಂತ ಏನಿದ್ದಾನೆ, ಆ ಭಗವಂತನ ಅನುಗ್ರಹವನ್ನು ನಾವು ಇಂದ್ರಿಯಗಳ ಮೂಲಕ ಪಡೆದುಕೊಳ್ಳಲಿಕ್ಕೆ ಬರುತ್ತದೆ. ಹೃಷಿಕೇಶನ ಅನುಗ್ರಹವನ್ನು ಪಡೆಯಬಹುದು ಅನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ವಾದಿರಾಜುಲಿ ಸಂಗ್ರಹ ಮಾಡ್ತಾ ಹೇಳ್ತಾರೆ. ದುರ್ಗುಣಂ ಮೋಚಯ ಪ್ರಭೋ, ಕೆಟ್ಟ ಗುಣಗಳನ್ನು ಎಂದೂ ಕೂಡ ಕೊಡಬೇಡ, ಒಳ್ಳೆಯ ಸದ್ಗುಣಗಳು ಬೆಳೆಯುವಂತೆ ಮಾಡು, ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥನೆಯನ್ನು ತಮ್ಮ ಸ್ತುತಿಯಲ್ಲಿ ಮಾಡಿ, ದುಸ್ಸಂಗಂ ದುಷ್ಕ್ರಿಯಾಂ ಚಿಂದಿ ಹರ ಲೋಕಾಟನಾತ್ಪದೇ ನ ನಿಯೋಜಯ ಚಕ್ಷುಂಷಿ ಪರದಾರಾದಿ ದರ್ಶನೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ದುಷ್ಟರ ಸಹವಾಸವನ್ನು ಎಂದೂ ಕೂಡ ನನಗೆ ಕೊಡಬೇಡ, ದುಷ್ಟ ಕೆಲಸವನ್ನು ಕೂಡ ಕಡಿದು ಹಾಕು, ವ್ಯರ್ಥವಾದ ಅಲೆದಾಟವನ್ನು ಪಾದಗಳಿಗೆ ಉಂಟಾಗದಂತೆ ನೀನು ಮಾಡು, ಪರಸ್ತ್ರೀಯರೇ ಮೊದಲಾದ ಪರನೋಟದ ವಿಷಯದಲ್ಲಿ ಕಣ್ಣುಗಳನ್ನು ಪ್ರೇರಿಸಬೇಡ, ನಿನ್ನ ರೂಪವನ್ನೇ ಕಣ್ಣುಗಳು ಕಾಣುವಂತಾಗಲಿ. ಅಷ್ಟೇ ಅಲ್ಲ, ಹರಲೋಕಾಟನಾತ್ಪದೇ, ಈ ಕಾಲುಗಳು ನಿನ್ನನ್ನು ಕುರಿತು ತೀರ್ಥಯಾತ್ರೆ ಮಾಡಬೇಕು, ಅದು ಬಿಟ್ಟು ಎಲ್ಲಿ ಹೋಗಬಾರದೋ ಅಲ್ಲಿ ಈ ಪಾದಗಳು ಚಲಿಸ್ತಾ ಇವೆ, ಹಾಗೆ ನೀನು ಮಾಡಬೇಡ. ನಿನ್ನ ಪವಿತ್ರವಾದ ಕ್ಷೇತ್ರಗಳನ್ನು ತಿರುಗುವಂತೆ ಈ ಪಾದಗಳಿಂದ ಆಗಲಿ ಎಂಬುದಾಗಿ ಸ್ತೋತ್ರ ಮಾಡಿದ್ದಾರೆ. ನೋಡಿ, ತೀರ್ಥಯಾತ್ರೆ ಮಹಾಪುಣ್ಯಕರವಾಗಿರತಕ್ಕಂತಹದ್ದು, ನಮ್ಮೆಲ್ಲ ಪಾಪಗಳನ್ನು ಕಳೆಯತಕ್ಕಂತಹದ್ದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ನಾವು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಒಂದು ಸುಲಭವಾದ ಉಪಾಯ ಅಂದರೆ ಅದು ತೀರ್ಥಕ್ಷೇತ್ರಗಳಿಗೆ ನಾವು ಪಾದಯಾತ್ರೆ ಮಾಡಿ ಹೋಗಬೇಕು. ಆದರೆ ನಾವು ವಾಹನದಲ್ಲಿ ಸುಲಭವಾಗಿ ಯಾತ್ರೆಯನ್ನು ಮಾಡಿ ಬರ್ತೇವೆ, ಆದರೆ ಅದು ಪರಿಪೂರ್ಣವಾದ ಪುಣ್ಯವನ್ನು ಗಳಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ಯಾತ್ರೆ ಅಂದರೆ ಅದು ಪಾದಯಾತ್ರೆ ಎಂಬುದಾಗಿಯೇ ಅರ್ಥ. ಪಾದಗಳಿಂದಲೇ ನಡೆದು ನಾವು ಹೋಗಬೇಕು ಕ್ಷೇತ್ರಗಳಿಗೆ, ಅಥವಾ ಭಗವಂತನ ದೇವಸ್ಥಾನಗಳಿಗೆ ನಾನು ನಡೆದು ಹೋಗಬೇಕು. ಇದು ಕೂಡ ಒಂದು ಯಾತ್ರೆಯ ಪುಣ್ಯವನ್ನು ತಂದುಕೊಡುತ್ತದೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಗೂ ಮಹಾಪುಣ್ಯ ಇದೆ. ಭಗವಂತನ ದೇವಸ್ಥಾನವಾಗಲಿ ಅಥವಾ ಕ್ಷೇತ್ರಗಳಾಗಲಿ, ನಾವು ಒಂದೊಂದು ಹೆಜ್ಜೆಯನ್ನು ನಡೀತಾ ಹೋದಷ್ಟು ಕೂಡ ಮಹಾಪುಣ್ಯವನ್ನು ನಾವು ಗಳಿಸಬಹುದು. ಆದ್ದರಿಂದಾಗಿ ನಿನ್ನ ಕ್ಷೇತ್ರಗಳಿಗೆ ನನ್ನ ಪಾದಗಳು ಚಲಿಸುವಂತೆ ನೀನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಕಾಲುಗಳು ಸಾರ್ಥಕವಾಗ್ತದೆ. ಸಕಲ ಇಂದ್ರಿಯಗಳನ್ನು ಕೂಡ ಭಗವಂತನಲ್ಲಿ ನಾವು ಅರ್ಪಿಸಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಹಾಗಾದರೆ ನಮ್ಮ ಕಾಲನ್ನು ಹೇಗೆ ದೇವರಿಗೆ ಅರ್ಪಣೆ ಮಾಡೋದು? ಅಪರಾಧ ಅಲ್ವಾ? ಕಾಲು ತೋರಿಸಬಾರದು, ಕಾಲನ್ನು ಅರ್ಪಣೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ನಾವು ತಿಳಿತೇವೆ. ಆದರೆ ಶಾಸ್ತ್ರಕಾರರು ಹೇಳಿದ್ದಾರೆ, ಪರಮಾತ್ಮನ ಕ್ಷೇತ್ರಗಳನ್ನು ಕುರಿತು ನಡೆದು ಹೋಗುವುದೇ ಇದು ಪಾದಗಳನ್ನು ಸಮರ್ಪಣೆ ಮಾಡಿದ ಹಾಗೆ. ತೀರ್ಥಯಾತ್ರೆಗಳಿಗೆ ನಾವು ನಡೆದು ಹೋಗುವುದೇ ಭಗವಂತನಿಗೆ ನಮ್ಮ ಇಂದ್ರಿಯದ ಮೂಲಕ ಪೂಜೆಯನ್ನು ಸಲ್ಲಿಸಿದ ಹಾಗೆ, ಪರಮಾತ್ಮನ ಅನುಗ್ರಹವನ್ನು ಪಡೆದ ಹಾಗೆ. ಹಾಗಾಗಿ ಅಂತಹ ನನ್ನ ಪಾದಗಳು ನಿನ್ನ ಕ್ಷೇತ್ರವನ್ನು ಕುರಿತು ಹೋಗಲಿ, ಎಲ್ಲಿ ಹೋಗಬಾರದೋ ಅಲ್ಲಿ ನನ್ನ ಪಾದಗಳು ಚಲಿಸದೇ ಇರಲಿ. ಆ ವಿಷಯದಲ್ಲಿ ನಾನು ಎಂದೂ ಕೂಡ ದಾರಿ ತಪ್ಪಬಾರದು, ಹಾಗೆ ನನ್ನ ಹೆಜ್ಜೆ ಇಡುವಂತೆ ನೀನು ಅನುಗ್ರಹಿಸುವಂತ ವಾದಿರಾಜರು ಪ್ರಾರ್ಥನೆ ಮಾಡಿದ್ದಾರೆ. ಬಹಳ ಸುಂದರವಾದ ಪ್ರಾರ್ಥನೆ ಇದೆ.
ಹಸ್ತೌಚ ಕರ್ಮ ಸುಮನಸ್ತವ ಪಾದಯೋರ್ನವು ಅಂತ ಭಾಗವತದಲ್ಲಿ ಇದನ್ನೇ ಶುಕಾಚಾರ್ಯರು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಹೇಳ್ತಾರೆ, ದುಷ್ಪ್ರತಿಗ್ರಹ ದುಸ್ಪರ್ಶೆ ಕರೌ ಮಾಚೋದಯ ಧ್ರುವಂ ಅಗಮ್ಯಾಗಮನೆ ಗುಹ್ಯಂ ಘ್ರಾಣಮಾಘ್ರಾಣನೆ ಸತಾಂ. ಅಗಮ್ಯ ಗಮನವನ್ನು ಎಂದೂ ಕೂಡ ನನ್ನ ಜೀವನದಲ್ಲಿ ಆಗಬಾರದು, ಅದನ್ನು ನೀನು ಅನುಗ್ರಹಿಸು. ಅಗಮ್ಯ ಗಮನವನ್ನು ಮಾಡದಂತೆ ಮಾಡು. ಅಷ್ಟೇ ಅಲ್ಲ, ನನ್ನ ಘ್ರಾಣೇಂದ್ರಿಯ ಇದೆ, ಜಿಗ್ರಘ್ರಾಣ ಕೃಷ್ಣ ಪಾದ ತುಳಸೀಂ, ಭಗವಂತನ ಪಾದದಲ್ಲಿ ಅರ್ಪಿಸಿದ ಪುಷ್ಪ ಹಾಗೂ ತುಳಸಿಗಳನ್ನು ಅದರ ಪರಿಮಳವನ್ನು ಮೂಸೋದರಲ್ಲಿ ಯಾವಾಗಲೂ ಕೂಡ ನನ್ನ ಮೂಗು ಪ್ರೇರಿತವಾಗಲಿ. ನಿನ್ನ ನಿರ್ಮಾಲ್ಯದ ಆಘ್ರಾಣವನ್ನು ಆ ಘ್ರಾಣೇಂದ್ರಿಯಕ್ಕೆ ಮಾಡಿಸು ಅಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಪ್ರತಿಯೊಂದು ಇಂದ್ರಿಯಗಳು ಸಾರ್ಥಕವಾಗಬೇಕಾದರೆ ಭಗವದರ್ಪಿತವಾದ ಆ ಪುಷ್ಪ ತುಳಸಿಗಳನ್ನು ಆಘ್ರಾಣೆ ಮಾಡಬೇಕು. ಅದರಿಂದ ಮಹಾಪುಣ್ಯ ಇದೆ ಎನ್ನುವುದನ್ನು ಸ್ಪಷ್ಟವಾಗಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಘ್ರಾಣಂ ಅಘ್ರಾಣನೇ ಸತಾಂ, ದೇವರಿಗೆ ಅರ್ಚಿಸಿದ ಪುಷ್ಪವಾಗಲಿ ಅಥವಾ ತುಳಸಿಯಾಗಲಿ ಅದರ ಆಘ್ರಾಣವನ್ನು, ಅದರ ಪರಿಮಳವನ್ನು ಆಘ್ರಾಣೆ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ಕೂಡ ಪರಿಹಾರವಾಗ್ತವೆ. ಅದರಿಂದ ರೋಗಗಳನ್ನು ಕೂಡ ನಾವು ಪರಿಹರಿಸಿಕೊಳ್ಳಬಹುದು ಅನ್ನುವುದನ್ನು ಸ್ಪಷ್ಟವಾಗಿ ಇಲ್ಲಿ ಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಪಕರ್ಷತು ಜಿಹ್ವಾಮ್ಯೆ ಲೋಕವಾರ್ತಾ ದುರನ್ನತಃ ದುರ್ವಾರ್ತಾ ದುಷ್ಟಶಬ್ದೇಭ್ಯೋ ನಿವರ್ತಯ ಹರೇಶ್ರುತಿ. ಆ ಭಗವಂತನನ್ನು ಸಂಬೋಧನೆ ಮಾಡ್ತಾ ಹರೇ ಅಂತ ಅವನನ್ನು ಸಂಬೋಧನೆ ಮಾಡಿದ್ದಾರೆ. ಯಾಕೆ ಅಂದರೆ ಪಾಪಗಳನ್ನು ಹರಣ ಮಾಡುವವನು, ಭಕ್ತರ ಪಾಪಗಳನ್ನು ಹರಣ ಮಾಡ್ತಾನೆ. ಆದ್ದರಿಂದ ಅವನಿಗೆ ಹರಿ ಅಂತ ಹೆಸರು. ಅಂತ ಹರೇ ಅಂತ ಸಂಬೋಧನೆ ಮಾಡಿ, ಹೇ ಭಗವಂತನೇ, ಕೆಟ್ಟ ವಾರ್ತೆಗಳು ಎಂದೂ ಕೂಡ ನನ್ನ ಕಿವಿಗೆ ಬೀಳಬಾರದು. ನಿನಗೆ ಸಂಬಂಧಪಟ್ಟ ಶಾಸ್ತ್ರಗಳ, ವೇದ ಘೋಷಗಳ ಅಥವಾ ದಾಸರ ಪದಗಳ ಅಥವಾ ನಿನ್ನ ನಾಮ ಸಂಕೀರ್ತನೆಯ ಶಬ್ದಗಳು ಮಾತ್ರ ನನ್ನ ಕಿವಿಗೆ ಬೀಳಬೇಕಷ್ಟೇ ಹೊರತು ದುಷ್ಟ ಶಬ್ದಗಳ ಒಂದು ಶಬ್ದ ನನ್ನ ಕಿವಿಯಲ್ಲಿ ಎಂದೂ ಕೂಡ ಬೀಳದಂತೆ ನೀನು ಮಾಡು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಯಾಕೆಂದರೆ ಸಕಲ ಶಬ್ದಗಳು ಕೂಡ ಅದು ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇವೆ ಎಂಬುದಾಗಿ ಜ್ಞಾನಿಗಳು ಅನುಸಂಧಾನ ಮಾಡ್ತಾರಂತೆ. ಹಾಗಾಗಿ ಪ್ರತಿಯೊಂದು ಒಳ್ಳೆಯ ಶಬ್ದಗಳು, ಭಗವಂತನನ್ನು ಪ್ರತಿಪಾದನೆ ಮಾಡುವ ಶಬ್ದಗಳು, ಅವುಗಳನ್ನು ನಾವು ನಿರಂತರ ಕಿವಿಯಿಂದ ಕೇಳಬೇಕಂತೆ. ಅದನ್ನೇ ಶಾಸ್ತ್ರಕಾರರು ಹೇಳಿದ್ದು ಶ್ರವಣ ಮನಕ ಆನಂದವೀವುದು ಅಂತ ದಾಸರು ಹೇಳ್ತಾರೆ. ಸಾಧನೆಗಳ ಮಜಲಲ್ಲಿ ಮೊದಲನೆಯ ಮೆಟ್ಟಲು ಅಂತಂದರೆ ಅದು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಸಕಲ ಪಾಪಗಳನ್ನು ಕೂಡ ಕಳೆದುಕೊಳ್ಳಕ್ಕಿದ್ದ ಸುಲಭವಾದ ಉಪಾಯ ಅಂದರೆ ನಿರಂತರ ಭಗವಂತನ ಕಥಾಶ್ರವಣ. ಕಥಾಶ್ರವಣ ಪುಟೇಶು ಸಂವೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಭಾಗವತದಲ್ಲಿ ಶುಕಾಚಾರ್ಯರು ಹೇಳುತ್ತಾರೆ, ಶ್ರವಣ ಪುಟೇಶು ಸಂವೃತಂ, ಭಗವಂತನ ಕಥೆಯೆಂಬ ಅಮೃತವನ್ನು ಪಾನ ಮಾಡಲಿಕ್ಕಿದ್ದ ಆ ದೊನ್ನೆ ಸಂಪುಟ ಅದು ಯಾವುದು ಅಂತಂದರೆ ಅದು ಕಿವಿಗಳು ಅಂತ ಹೇಳಿದ್ದಾರೆ. ಕಿವಿಗಳ ಮೂಲಕ, ಶ್ರೋತ್ರೇಂದ್ರಿಯಗಳ ಮೂಲಕ ಭಗವಂತನಿಗೆ ಸಂಬಂಧಪಟ್ಟ ಶಬ್ದಗಳನ್ನು ನಾವು ಕೇಳಬೇಕು. ಅಷ್ಟೇ ಅಲ್ಲ, ಆ ಶಬ್ದಗಳೆಲ್ಲ ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇವೆ ಅಂತ ನಾವು ತಿಳಿಬೇಕು. ಅದನ್ನೇ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಸಕಲ ಶಬ್ದ ವಾಚ್ಯನಾದ ಭಗವಂತನನ್ನು ಪ್ರತಿಪಾದನೆ ಮಾಡಿದ್ದಾರೆ. ಎಲ್ಲ ಶಬ್ದಗಳು ಭಗವಂತನನ್ನು ಕುರಿತು ಹೇಳ್ತವೆ. ಯಾವುದೇ ಶಬ್ದ ತೆಗೆದುಕೊಳ್ಳ್ರಿ, ಧ್ವನ್ಯಾತ್ಮಕ ಶಬ್ದ ಇರ್ಬೋದು, ವರ್ಣಾತ್ಮಕ ಶಬ್ದ ಇರ್ಬೋದು, ಇನ್ನುಳಿದ ಯಾವುದೇ ಶಬ್ದಗಳು ಕೂಡ ಅದು ಭಗವಂತನನ್ನೇ ಹೇಳ್ತಾ ಇವೆ ಅಷ್ಟೇ ಹೊರತು ಇನ್ನೊಬ್ಬರನ್ನು ಪರಿಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಕಲ ಶಬ್ದಗಳಿಂದ ವಾಚ್ಯನಾದವನು ಆ ಪರಮಾತ್ಮ. ಹಾಗಾಗಿ ಭಗವಂತನನ್ನು ಯಾವತ್ತೂ ಕೂಡ ನೀನು ಕಿವಿಗಳಿಂದ ಕೇಳ್ತಾ ಇರು, ಆಗ ಕಿವಿಗಳು ಇದ್ದದ್ದು ಸಾರ್ಥಕ ಅಂತ ಹೇಳಿದ್ದಾರೆ. ಕಿವಿಗಳಿಗೆ ಆಭರಣ ಯಾವುದು? ಆಭರಣವನ್ನು ತೊಟ್ಟರೆ ಕಿವಿಗಳು ಶೋಭಿಸ್ತವೆ.
ಆದರೆ ಕರ್ಣಕುಂಡಲ ಇತ್ಯಾದಿಗಳು ಆಭರಣ ಅಂತ ನಾವು ತಿಳಿದಿದ್ದೇವೆ. ಅದಲ್ಲ. ಕಿವಿಗೆ ಆಭರಣ ಯಾವುದು ಅಂದರೆ ಭಗವಂತನ ಕಥಾಶ್ರವಣ. ನಿರಂತರ ಭಗವಂತನ ಕಥೆಯನ್ನು ನಾವು ಕೇಳ್ತಾ ಇದ್ದರೆ ಅದೇ ಕಿವಿಗಳಿಗೆ ಕುಂಡಲದಂತೆ, ಅದು ಆಭರಣದಂತೆ ಅಂತ ಹೇಳಿದ್ದಾರೆ. ಅಂತಹ ಶ್ರವಣದಲ್ಲಿ ನನ್ನ ಕಿವಿಗಳು ಯಾವಾಗಲೂ ಕೂಡ ಆಸಕ್ತವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅಪಕರ್ಷತು ಜಿಹ್ವಾಮ್ಮೆ ಲೋಕವರ್ತ ದುರನ್ನತಃ ದುರ್ವಾರ್ತ ದುಷ್ಟಶಬ್ದೇಭ್ಯೋ ನಿವರ್ತಯ ಹರೇಶ್ರುತಿ ಅಂತ. ನನ್ನ ಕಿವಿಗಳು ಕೆಟ್ಟ ಶಬ್ದಗಳನ್ನು ಕೇಳದಂತೆ ಮಾಡು, ಅಥವಾ ಆ ಕೆಟ್ಟ ಶಬ್ದಗಳು ನನ್ನ ಕಿವಿಯ ಹತ್ತಿರ ಬಾರದಂತೆ ನೀನು ಮಾಡಿಬಿಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನೋಡಿ, ಭಗವಂತ ಶ್ರೋತ್ರೇಂದ್ರಿಯವನ್ನು ನಮಗೆ ಕೊಟ್ಟಿದ್ದಾನೆ. ಪರಮಾತ್ಮ ಎರಡೆರಡು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಭಗವಂತ ಎಂತಹ ಕರುಣಾಳು. 2 ಕಣ್ಣು ಕೊಟ್ಟಿದ್ದಾನೆ, 2 ಕಿವಿ ಕೊಟ್ಟಿದ್ದಾನೆ, 2 ಕೈ ಕೊಟ್ಟಿದ್ದಾನೆ, 2 ಕಾಲು ಕೊಟ್ಟಿದ್ದಾನೆ. ಒಂದೊಂದೇ ಕೊಡ್ಬೋದಿತ್ತಲ್ಲ. ಆದರೆ ಒಂದೇನಾದರೂ ಸಮಸ್ಯೆ ಬಂದರೆ ಇನ್ನೊಂದರಿಂದ ಆದರೂ ಅವನು ಸಾಧನೆ ಮಾಡಿಕೊಳ್ಳಲಿ ಅಂತ ಪರಮಾತ್ಮ, ಮಹಾಕರುಣಾಳುವಾದ ಭಗವಂತ 2 ಇಂದ್ರಿಯಗಳನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡಿದ್ದಾನೆ. 1 ಕಣ್ಣು ಹೋದರೆ 1 ಕಣ್ಣಿನಿಂದಲೇ ನೋಡಿ ತನ್ನ ಜೀವನವನ್ನು ಸಾಗಿಸಬಹುದು ಅಂತ ಪರಮಾತ್ಮ 2 ಕಣ್ಣುಗಳನ್ನು ನೀಡಿದ್ದಾನೆ, 2 ಕಿವಿಗಳನ್ನು ಕೊಡ್ತಾನೆ. ಹಾಗಾಗಿ ಆ ಇಂದ್ರಿಯಗಳು ಸಾರ್ಥಕವಾಗಬೇಕಾದರೆ ನಿರಂತರ ಶ್ರವಣ ಮಾಡಬೇಕು ನಾವು. ಶ್ರವಣದಿಂದ ಎಲ್ಲ ಭಗವಂತನ ಮಹಿಮೆ ನಮಗೆ ತಿಳಿದು ಆ ಮೂಲಕ ಪರಮಾತ್ಮನಲ್ಲಿ ಮಾಡುವ ಭಕ್ತಿ ಸ್ನೇಹ ಅದು ಅತ್ಯಂತ ಶ್ರೇಷ್ಠವಾದದ್ದು. ಆ ಮೂಲಕ ನಾವು ತತ್ವಜ್ಞಾನವನ್ನು ಪಡೆಯಬಹುದಾದ್ದರಿಂದಾಗಿ ನಿರಂತರ ಕೇಳ್ತಾ ಇರು. ಅರ್ಥವಾಗುತ್ತೋ ಬಿಡುತ್ತೋ, ನಿರಂತರ ಪರಮಾತ್ಮನಿಗೆ ಸಂಬಂಧಪಟ್ಟ ಶಾಸ್ತ್ರ ಶಬ್ದಗಳನ್ನು ಕಿವಿಯಲ್ಲಿ ಕೇಳ್ತಾ ಇರು. ಅದರಿಂದ ನೀನು ಉದ್ಧತನಾಗ್ತಿ ಅನ್ನುವ ಮಹಿಮೆಯನ್ನು ತಿಳಿಸ್ತಾರೆ.